ಗುಲ್ಬರ್ಗ 700-800 ಮೈಲಿಗಳಿಂದ ಬ್ಯಾಂಗ್ಳೂರಿಗೆ ಬರ್ತಾರೆ. ಅಂದರೆ ಮಾಹಿತಿ ಆಯೋಗದ ವಿಚಾರಣೆಗೆ ಬರ್ತಾ ಇದ್ದಾರೆ. ಹೀಗಾಗಿ ನಾವೊಂದು ಭಾಳ ಬೇಡಿಕೆಯನ್ನು ಮುಂದಿಟ್ಟು ಬೆಳಗಾಂ, ಗುಲ್ಬರ್ಗ ಹೀಗೆ ಅಲ್ಲಿ ಪೀಠಗಳನ್ನು ತೆರೆಯುವುದರಿಂದ ಅಲ್ಲಿಯ ಜನಗಳಿಗೆ ಅನುಕೂಲ ಆಗ್ತದೆ. ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಏನು ನಾಗರಿಕರು ಬೆಂಗಳೂರಿಗೆ ಬರೋದು ತಪ್ತದೆ ಅನ್ನೋ ಉದ್ದೇಶದಿಂದ ಪೀಠಗಳ ರಚನೆಯಾಗಿ ಪೀಠಗಳ ಸ್ಥಾಪನೆ ಆಯಿತು. ಬೆಳಗಾಂ ಪೀಠ ಸ್ಥಾಪನೆಯಾಗಿ 5 ವರ್ಷ ಆಯಿತು. ಅಲ್ಲಿ ಮೊದಲನೇದಾಗಿ ಶ್ರೀಮತಿ ಗೀತಾರವರನ್ನು ಮಾಹಿತಿ ಆಯುಕ್ತರಾಗಿ ಬಂದರು. ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದರು. ಆದರೆ ಅವರು ಇದರಲ್ಲಿ KPSCಯಲ್ಲಿ ಸದಸ್ಯರಾಗಿ ನಿಯುಕ್ತಿಯಾದ ಮೇಲೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ 3 ವರ್ಷದಿಂದ ಬೆಳಗಾಮ ಪೀಠದಲ್ಲಿ ಯಾವುದೇ ವಿಚಾರಣೆಗಳು ನಡೀತಾ ಇಲ್ಲ. ಏನು ಬೆಳಗಾಮ ಪೀಠಕ್ಕೆ ಸೇರಿದ 7 ಜಿಲ್ಲೆಗಳ ಜನರು ಇವತ್ತು ಪರಿತಪಿಸುವಂತಾಗಿರ್ತಕ್ಕಂಥದ್ದು ಬಂದಿದ್ರು. ಇವತ್ತು ಬೆಳಗಾಮಿನ ಮಿತ್ರರು ಬೆಳಗ್ಗೆ ಕೂಡ ಕೇಳಿದರು, ಸರ್ ನೋಡಿ ಈ ಥರ ಆಗಿದೆ, ನಮ್ಮ ಯಾವುದೇ ಪ್ರಕರಣಗಳು 3 ವರ್ಷದಿಂದ ವಿಚಾರಣೆಗಳು ಆಗ್ತಾ ಇಲ್ಲ ಅಂತ ಹೇಳಿ. ಕೊನೆಗೆ ನಮ್ಮ ಮೂರ್ತಿಯವರಿದ್ದಾರೆ, ಉಮಾಪತಿಯವರು ಒಂದು ಹೈಕೋರ್ಟಿನಲ್ಲಿ ಒಂದು PIL ಕೂಡ ಹಾಕಿದ್ರು. PIL ಹಾಕಿ ಈ ರೀತಿ ನೋಡಿ ನೇಮಕ ಆಗ್ತಾ ಇಲ್ಲ, ದಯವಿಟ್ಟು ಆದಷ್ಟು ಬೇಗ ನೇಮಕ ಮಾಡಿ ಅಲ್ಲಿಗೆ ಆಯುಕ್ತರನ್ನು ಮಾಡಿದ್ರಲ್ಲಿ ಜನಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಕೋರ್ಟಿನ ಆದೇಶ ಬಂತು. 3 ತಿಂಗಳ ಒಳಗಾಗಿ ನಿಯುಕ್ತಿ ಆಗಬೇಕು ಅಂತ. ಕೋರ್ಟ್ ಆದೇಶಗಳಿಗೂ ಕೂಡ ಬೆಲೆ ಇಲ್ಲದೆ ಇವತ್ತು ಕೂಡ ಅಲ್ಲಿಯ ಯಾವುದೇ ನಿಯುಕ್ತಿಯಾಗದಲ್ಲೇ ಇವತ್ತು ಆ ಭಾಗದ ಜನರಿಗೆ ಯಾವುದೇ ಮಾಹಿತಿಯನ್ನು ಸಿಗ್ತಾ ಇಲ್ಲ. ಕರ್ನಾಟಕ ಮಾಹಿತಿ ಆಯೋಗದಲ್ಲಿ 11 ಒಬ್ಬರು ಮುಖ್ಯ ಮಾಹಿತಿ ಆಯುಕ್ತರು ಮತ್ತು 10 ಆಯುಕ್ತರು ಇರ್ತಕ್ಕಂಥದ್ದು. ಆದರೆ ಇವತ್ತು ಇರ್ತಕ್ಕಂಥದ್ದು ಒಬ್ಬ ಮುಖ್ಯ ಆಯುಕ್ತರ ಹುದ್ದೆ ಕೂಡ ಖಾಲಿ ಇದೆ. ಬೆಂಗಳೂರಿನಲ್ಲಿ 2 ಆಯುಕ್ತರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಗುಲ್ಬರ್ಗಾದಲ್ಲಿ 1 ಆಯುಕ್ತರು ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಪೀಠದಲ್ಲಿ ಸುಮಾರು 23,000 ಅರ್ಜಿಗಳು ಇವತ್ತು ಬಾಕಿ ಇರ್ತಕ್ಕಂಥದ್ದು. ಒಟ್ಟು 52,000ದಲ್ಲಿ 23 ಇಲ್ಲದೆ ಸುಮಾರು 8,000 ಅರ್ಜಿಗಳು ಗುಲ್ಬರ್ಗಾ ಪೀಠದಲ್ಲಿ ಇರ್ತಕ್ಕಂಥದ್ದು. ಗುಲ್ಬರ್ಗಾ ಪೀಠದ ರಚನೆಯನ್ನು